ಏ ಪಚ್ಚಿ, ನಿನ್ನೆ ಮೊನ್ನೆಯಿಂದನೂ ಕಾಂತಿದ್ದೆ, ಎಂತಾಯ್ತು ನಿಂಗೆ? ಏಯ್, ದೊಡ್ಡವ್ರ ಸುದ್ದಿ ಸಣ್ಣ ಮಕ್ಳಿಗೆ ಅದಕ್ಕೆ ಹೋಗ್ ಮುಸ್ರತಿಗೆ ಹೋಗೋ. ಎಂಥದೋ ಮುಚ್ಚಿಡ್ತಿದ್ದೆ, ಎಂತ ಕಿತಾಪತಿ ಶುರು ಮಾಡಿದ್ಯಾ? ಏಯ್ ಹೋಯ್ ಸುಮ್ಮನೆ. 4 ಗೋಡೆ ಮಧ್ಯೆ ಇಟ್ಕೊಂಡು ನಿನಗೆ ತಕ್ಕೆ ಲೋಕ ಸಮಾಚಾರ, ಅದರಲ್ಲೂ ನೀನು ಅಮ್ಮಣ್ಣಿ ಪಾಪು. ಓ ಕಮಲಮ್ಮ, ಏ ಕಮಲಮ್ಮ, ಈ ಕೂಸ್ಗೆ 4 ಚಮಚ ಎಂಥದೋ ಹೇಳ್ತಾರಲ್ಲ ರೇಡಿಯೋದಾಗೆ, ವುಡ್ ವರ್ಕ್ ಕುಡಿಸು. ಹೋಗೋಗ್ ಅಮ್ಮನ ಹತ್ರ ಹೇಳಿದ್ದೆ, ಕುಡಿಸ್ತಾ ಹೋಗ್ ಮಲ್ಕೊಂಡು ಆರಾಮಾಗಿ ಕುಡಿ. ಸಾಕ್ ಕಂಡಿದಿ, ಅಮ್ಮ ಮನೆಗಿದ್ದಾಳ ಗೊತ್ತಿದ್ದ ಜೋರ್ ಮಾತಾಡ್ತೀಯಾ? ನಿನ್ ಧೈರ್ಯ ಅಂತ ನಂಗೆ ಗೊತ್ತಿಲ್ಲ. ಆಹಾ ಉತ್ತರ ಕುಮಾರ. ಏ ಪಚ್ಚಿ, ನನ್ ರಾಜ್ಕುಮಾರ್ ಹತ್ರ ಏನೋ ಕಿವಿ ಚುತ್ತಿದ್ಯಲ್ಲ, ಎಂತ ವಿಷಯ? ನಾ ಕಾಣ್ಲನ್ ಗಿರಸ್ಕೊಂಡಿದ್ಯಲ್ಲ ನೀನ, ಎಂತ ವಿಷಯ ಅದ? ಎಂತ ಮುಚ್ಚಿಡ್ತಿದ್ದೆ ನೀನ? ಏಯ್, ಗಂಡಸ್ರು ವಿಷಯ 1000 ಇರ್ತು, ಅದನ್ನ ನೀ ಕೇಳೋಕಾಗ, ನಾ ಹೇಳೋಕಾಗ. ನೀನು ಅಡಿಗೆ ಮನೆ ಸುದ್ದಿ ಅಂತ ನಾ ಕೇಳಕ್ ಬತ್ತಾ? ಏಯ್, ನನ್ ರಾಜ್ಕುಮಾರ್ ಹತ್ರ ನನ್ನ ಬಗ್ಗೆ ಎಂತಾರು ಕಿಮಿ ಚುಚ್ಚಿ ಕೊಡ್ಕ, ಎಂತಾರು ಎಡೋಟೈಕ್ ನೀನ್ ಕಣ್ಕಂತೀನಿ ನಾನು. ಎಂತ ಉಪಾಯ ಕೊಟ್ಟೆ ಮರೈತಿ. ಇನ್ನು ಮುಂದೆ ಅದೇ ಕೆಲಸ ಮಾಡ್ತೆ ಕಾಣೋ. ಸರಿಯಾಗಿ ಸಮ್ಮ ಕತೆ ಕಟ್ಟಿ ಹೇಳ್ತೆ. ಇನ್ನು 7 ಜನ್ಮಕ್ಕವು ನಿಂಗೆ ಸಿಕ್ಕಾಗ ಹಂಗ ಮಾಡ್ತೆ ಕಾಣ. ಏ ಇಲ್ಕಣ, ಬೇಡ ಪಚ್ಚಿ, ಎಂತ ಮುಚ್ಚಿಡ್ತಿದ್ದೆ ಅದ್ ಮೊದ್ಲು ಹೇಳಿ ನೀನ. ಏಯ್ ಸವಿತಾ, ನನಗೊಂದು ದೊಡ್ಡ ಸೀಕ್ರೆಟ್ ಸುದ್ದಿ ಗೊತ್ತಿತ್ತೆ, ಅದನ್ನ ನಾನು ಯಾರಿಗೂ ಹೇಳೋದಿಲ್ಲ. ಎಂತ ಸುದ್ದಿ ಅಂದ್ರೆ, ಆ ಸುದ್ದಿ ಕೇಳ್ತಿದ್ದಂಗೆ ಮೈಯೆಲ್ಲ ಜುಮ್ ಅಂತು. ಇದ್ಕೊಂಡು ಹೆಂಗ್ ರೋಮೆಲ್ಲ ನಿಂತದ್ದು. ಇನ್ನು ನೀನು ಕೇಳಿದ್ರೆ ಅಷ್ಟೇ ಬೆಚ್ಚೋಗ್ತೆ. ನೀನೇನೋ ಈ ಮನೆಯವ್ರೇನಾರ ಕೇಳಿದ್ರೆ ಹಂಗೆ ತಲೆ ಗಿರ್ರ ಅಂತೇಳಿ ಸುತ್ತಿ ಎಲ್ಲರೂ ಅಲ್ಲೇ ಬಿದ್ದೋಗ್ತರು. ಮನೆಯವ್ರಷ್ಟೇ ಅಲ್ಲದೆ ಇದು ಈ ಇಡೀ ಸಂಖ್ಯೆ ಹಳ್ಳಿಗೆ ಒಂದು ದೊಡ್ಡ ಸುದ್ದಿ ಗೊತ್ತಿತ್ತಾ? ಪಚ್ಚಿ ನಂಗೂ ಹೇಳ, ನಾ ಯಾರು ಅಂದ್ರೂ ಯಾರಿಗೂ ಹೇಳುದಿಲ್ಲ. ಸತ್ಯ ನಂಗೆ ಹೇಳ ಮಾರೆ. ನಿನಗೆ ಹೇಳೋದು ಒಂದೇ, ಪಂಚಾಯತಿ ಕಟ್ಟಲ್ಲಿ ಮೈಕ್ ಸೆಟ್ ಹಾಕ್ಸೋದು ಒಂದೇ. ಏಯ್ ಕೆಲಸ ಮಾಡಾಗೆ. ಈ ಸುದ್ದಿ ನನಗೆ ಫಸ್ಟ್ ಗೊತ್ತಾಗಿದ್ದು ಗೊತ್ತಿತ್ತಾ? ಆಮೇಲೆ ನಾನೇ ಪಾಪ ಅಂತೇಳಿ ಬೋನಂಗೆ ಹೇಳಿದೆ. ಈಗ ನನ್ನ ಆ ಲೆವೆಲ್ಲೇ ಬೇರೆ. ಎಲ್ಲರೂ ನನ್ನ ಹತ್ರಕ್ಕೆ ಫಸ್ಟ್ ಬರ್ತರು. ಈ ಸೀಕ್ರೆಟು ನಾನು ಯಾರಿಗೂ ಹೇಳೋದಿಲ್ಲ. ಹಾಳಾಯ್ ಹೋಗ, ನಿನ್ ಸಿಗರೆಟ್ ಬೀಡಿ ಎಲ್ಲ ನೀನೇ ಸೇನ್ಕ ಸಾಯಿ, ಬದುಕಂಡು ಸಾಯಿ. ಗಂಡಸ್ರು ಎಷ್ಟು ಹುಷಾರಾಗಿದ್ರು ಸಾಕಾಗೋದಿಲ್ಲ ಮರ. ಯಾವಾಗಲೂ ಹೆಂಡ್ತಿರು ಬಾಮಿಗೆ ತಳ್ಳಕ್ಕೆ ಕಾಯ್ತಾ ಇರ್ತರು. ಏನಾಯ್ತು ಭುವನ್? ಭುವನ್, ನಂಗೆ ಯಾಕೋ ಭಯ ಆಗ್ತಾ ಇದೆ ಭುವನ್. ಶ್ರದ್ಧಾ, ಏನ್ ಭಯ? ಯಾರ ಭಯ? ಅಂತದ್ದೇನಾಯ್ತು ಇವಾಗ? ನಾನು ಇಲ್ವಾ ನಿಮ್ ಜೊತೆಲಿ? ಅಪ್ಪಾಜಿ 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 ಜೀವಕ್ಕೆ ಅಪಾಯ ಇದೆ ಭುವನ್. ಅವ್ರ ಜೀವಕ್ಕೇನೋ ತೊಂದರೆ ಇದೆ. ಶ್ರದ್ಧಾ, ಈ ಅರ್ಧ ರಾತ್ರಿ ಅಂತದ್ದೇನಾಯ್ತು ಅಂತ ನಿನ್ಗೆ ಇವಾಗ ಅನಿಸ್ತಾ ಇದೆ ಈ ತರ? ಒಂದ್ ಕೆಲಸ ಮಾಡಿ, ಇಲ್ಲೇ ಸ್ವಲ್ಪ ತಿದ್ದು ರಿಲ್ಯಾಕ್ಸ್ ಆಗಿ ಆಮೇಲೆ ಮಲ್ಕೊಳಕ್ ಹೋಗು. ಬೆಳಗ್ಗೆ ಮಾತಾಡೋಣ. ಕನ್ಸು ಭುವನ್, ಕೆಟ್ಟ ಕನ್ಸು. ಆ ಭುವಿ ಅಪ್ಪಾಜಿನ ಚುಚ್ಚಿ ಚುಚ್ಚಿ ಸಾಯಿಸಿದ ಹಾಗೆ. ನಿಮ್ಗೆ ಗೊತ್ತು, ನನಗೆ ಸುಮ್ಮನೆ ಹಾಗೆಲ್ಲ ಕೆಟ್ಟ ಕನಸು ಬೀಳೋದಿಲ್ಲ, ಅದ್ರಲ್ಲಿ ಒಂದು ಅರ್ಥ ಇರುತ್ತೆ ಅಂತ. ಇಲ್ಲೇನೋ ತೊಂದರೆ ಇದೆ ಭುವನ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಶ್ರದ್ಧಾ, ಒಂದ್ ಸೆಕೆಂಡ್ ನೋಡು, ಆ ಭುವಿ ದಣಿಗಳ ಮಗ ಅಲ್ಲ ಅಂತ ನಿನ್ ಮನ್ಸಿಗೆ ಬಂದ್ಬಿಟ್ಟಿದೆ. ಅದಕ್ಕೆ ಏನ್ ಮಾಡಿದ್ರು ನೀನು ಅದನ್ನ ಒಪ್ಕೊಳ್ಳೋಕೆ ತಯಾರಿಲ್ಲ. ಅದಕ್ಕೆ ತಲೆಯಲ್ಲಿ ಈ ಥರದೆಲ್ಲ ಯೋಚನೆಗಳು ಹರಿದಾಡ್ತಾ ಇರುತ್ತೆ. ಅಷ್ಟೇ ಅಲ್ಲ, ಹಗಲೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ರಾತ್ರಿ ಎಲ್ಲ ಇಂಥ ಕನಸುಗಳಿಗೆ ಬೀಳೋದು. ಕಲ್ಪನೆ ಅಲ್ಲ ಭುವನ್, ಅದೇ ನಿಜ. ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನೋಡಿ, ಇದ್ರ ಹಿಂದೆ ಯಾರ್ದು ಒಂದು ದೊಡ್ಡ ಸಂಚಿದೆ. ಅದೇನೇ ಆಗಿರ್ಲಿ, ಅವನಂತೂ ಖಂಡಿತ ಅಪ್ಪಾಜಿ ಮಗ ಅಲ್ಲ ಭುವನ್. ಇನ್ನೇ ನಾನು ಅವ್ರ ಮಗ. ನಿನ್ ಕನಸು ಕಾಣೋದೆಲ್ಲ ನಿಜ ಆಗ್ಬಿಟ್ರೆ ಅಷ್ಟೇ.
ಭುವನ್, ನಂಗೆ ಯಾಕೋ ಅವನು ರಾಜೇಂದ್ರನ್ ಕಡೆಯವನು ಅಂತ ನಂಗೆ ತುಂಬಾ ಅನಿಸ್ತಾ ಇದೆ. ಯಾವುದೋ ಹಳೆ ದ್ವೇಷ ಇಟ್ಕೊಂಡು ಇಲ್ಲಿಗೆ ಬಂದಿದ್ದಾನೆ. ಅವ್ನು ಏನೋ ಒಂದು ಅಪಾಯ ಖಂಡಿತ ಮಾಡೇ ಮಾಡ್ತಾನೆ. ಪ್ಲೀಸ್ ಭುವನ್, ನನ್ನ ಮಾತನ್ನು ನೆಗ್ಲೆಕ್ಟ್ ಮಾಡಬೇಡಿ. ನೋಡಿ, ಒಂದು ಕೆಲಸ ಮಾಡೋಣ, ನಾವು ನಾಳೆನೆ ಪೊಲೀಸ್ ಹತ್ರ ಹೋಗಿ ಈ ರೀತಿ ಒಬ್ಬ ಅನಾಮಧೇಯ ವ್ಯಕ್ತಿ ಊರಿಗೆ ಕಾಲಿಟ್ಟಿದ್ದಾನೆ ಅಂತ ಹೇಳೋಣ. ನೋಡೋಣ, ಅವ್ನ ಜಾತಕ ಆದ್ರೂ ಅಟ್ಲೀಸ್ಟ್ ಗೊತ್ತಾಗ್ಲಿ ಭುವನ್, ಪ್ಲೀಸ್. ಶ್ರದ್ಧಾ, ನಾವೇ ಅವನ ಮನೆ ಕರ್ಕೊಂಡ್ಬಂದು ನಾವೇ ಅವನ ಮೇಲೆ ಕಂಪ್ಲೇಂಟ್ ಕೊಡೋದಾ? ಏನ್ ಶ್ರದ್ಧಾ, ಹುಚ್ಚಿಗೆ ಚಿಡಿದ್ಯಾ ನಿನಗೆ? ಒಂದು ಬೇನಾಮಿ ಕಂಪ್ಲೇಂಟ್ ಆದ್ರೂ ಕೊಡೋಣ ಭುವನ್. ಇದನ್ನೆಲ್ಲ ನಾನು ನಿಮಗೆ ಹೇಳ್ಕೊಡ್ಬೇಕಾ? ಶ್ರದ್ಧಾ, ಒಂದು ಕನ್ಸಿಗೆ ಇಷ್ಟೆಲ್ಲ ರಿಯಾಕ್ಟ್ ಮಲ್ಕೋ. ನೋಡಿ, ನನಗದೆಲ್ಲ ಗೊತ್ತಿಲ್ಲ. ನಾನು ನಾಳೆನೆ ಅಪ್ಪಾಜಿ ಹತ್ರ ಮಾತಾಡ್ತೀನಿ, ಅವ್ರಿಗೆ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡ್ತೀನಿ. ನಾವಿಲ್ಲಿಂದ ಮೊದಲು ಹೊರಟೋಗೋಣ. ಈ ತರ ಹಗಲು ರಾತ್ರಿ ಭಯ ಆತಂಕದಲ್ಲಿ ಬದುಕೋದು ನನ್ನಿಂದ ಆಗೋದಿಲ್ಲ. ಆಯ್ತು, ಅದೇನು ಅಂತ ಬೆಳಗ್ಗೆ ಯೋಚನೆ ಮಾಡೋಣ, ಆಯ್ತಾ? ನೀನು ಮಲ್ಕೋ. ನೋಡ್ ಶ್ರದ್ಧಾ, ದಣಿಗಳ ಪ್ರಾಣ ನನ್ನ ಜವಾಬ್ದಾರಿ, ಆಯ್ತಾ? ಅವ್ರಿಗೇನು ಆಗದೆ ಹಾಗೆ ನಾನು ನೋಡ್ಕೋತೀನಿ. ನಂಬಿಕೆಯಲ್ಲಿ ಅವ್ರ ಮಗನೇ ಆದರೂ ಅವ್ರನ್ನ ನೋಯಿಸೋದಕ್ಕೆ ನಾನು ಬಿಡೋದಿಲ್ಲ. ದೇವ್ರ ಕೈ ಮುಗಿದು ಹೊರಡು. ಯಾವ ಕೆಟ್ಟ ಕನಸು ಬೀಳದೆ ಇರಲಿ, ಏನೂ ಆಗಲ್ಲ. ಹೊರಡು. ಹೋಗಮ್ಮ. ಏನಾದರೂ ಮನೆ ಹಾಳು ಐಡಿಯಾ ಬಂತೇನಾ? ನಾವು ಸ್ವಲ್ಪ ಅರ್ಜೆಂಟ್ ಮಾಡಿಬಿಟ್ರು ಅಂತ. ಅಂದರೆ ಅವನ ಬಗ್ಗೆ ಚೆಂದಾಗಿ ತಿಳ್ಕೊಂಡು ಅವನೇ ನಮ್ಮನ್ನು ಹುಡ್ಕೊಂಬರೋ ಹಾಗೆ ಮಾಡಬೇಕಾಗಿತ್ತು. ನಾವಾಗಿ ಹೋದ್ದು ತಪ್ಪಾಯಿತು ಅನ್ಸುತ್ತೆ. ಅಲ್ಲ ಉಗ್ರಪ್ಪ, ಅವನು ಶಂಕರಣ್ಣನ ಮಗನ. ನನಗಂತೂ ನಂಬಕ್ಕಾಗ್ತಿಲ್ವ. ಎಂಥ ಕರೆಂಟ್ ಶಾಕ್ ಕೊಟ್ಬಿಟ್ಟ ನನ್ನ ಮಗ. ನನಗೂ ಜೀರ್ಣ ಆಗ್ತಾ ಇಲ್ಲ. ಯಾವ ಆ್ಯಂಗಲಲ್ಲೂ ಆ ಥರ ಕಾಣಿಸ್ತಾ ಇಲ್ಲ. ಕೋತ್ ನನ್ನ ಮಗ ಅವನು. ಶಂಕರಣ್ಣನ ಥರ ಬುದ್ಧಿನೂ ಇಲ್ಲ ಅವನಿಗೆ. ಹೊಸ ನಾಟಕ ಆಡೋಕ್ಕೆ ಅವರ ಬಂದಿದ್ದಾನ. ನಾನು ಅದೇ ಹೇಳ್ತಾ ಇದ್ದೀನಿ. ನಾವು ಅವನ್ನ ಸರಿಯಾಗಿ ತಿಳ್ಕೊಳ್ಳದೆ ಮಾತಾಡ್ಸಿದ್ದೆ ತಪ್ಪಾಯಿತು ಅನಿಸುತ್ತೆ. ನಮ್ಮ ಹುಡುಗನ ಬಿಟ್ಟು ಅವನ ಬಗ್ಗೆ ಸರಿಯಾಗಿ ವಿಚಾರಿಸಿ ಅವನೇ ಬಂದು ನಮ್ಮನ್ನು ಸಹಾಯ ಕೇಳೋ ಥರ ಮಾಡಬೇಕಾಗಿತ್ತು. ಎಲ್ಲೋ ತಪ್ಪಿದ್ವಿ ಅನಿಸುತ್ತೆ. ಹಾಗೇನಿಲ್ಲ ಉಗ್ರಪ್ಪ, ಅವನು ಶಂಕರಣ್ಣನ ಮಗನೋ ಮೊಮ್ಮಗನೋ ಯಾವನಾದ್ರೂ ಏನಂತೆ. ಒಂದಂತೂ ನಿಜ, ಅವನಿಗೂ ಶಂಕರಣ್ಣನ ನೋಡಿದ್ರೆ ನೆತ್ತಿ ಮೇಲೆ ಬೆಂಕಿ ಹತ್ತುತ್ತೆ. ಇವಾಗ ಏನಾದರೂ ಒಂದು ಹೊಸ ವರ್ಷೆ ಮಾಡಿ ಅವನನ್ನು ಇಲ್ಲಿ ಬರೋ ಹಾಗೆ ಮಾಡಲೇಬೇಕು. ಏನು ಮಾಡೋದು? ಅದೇ ಏನು ಮಾಡೋಣ ಅಂತ. ಗೊತ್ತಾಯ್ತು. ಟಾರ್ಚರ್ ಕೊಟ್ಮೇಲೆ ದಾರಿ ಕಾಣುತ್ತೆ ಅಂದಮೇಲೆ ಟಾರ್ಚ್ ಹಿಡಿದ್ರೆ ದಾರಿ ಕಾಣಲ್ವಾ? ಹಾಂ, ಏನಪ್ಪ ಕಾಡ್ಗೆ ಹೋಗ್ಬಿಟ್ಟು ಮಾತೆಲ್ಲ ಮರೆತುಬಿಟ್ಟಿ ಅಂದ್ಕೊಂಡ್ರೆ ತುಂಬ ಮಾತಾಡೋಕ್ಕೆ ಕಲ್ತ್ಬಿಟ್ಟಿದ್ಯಾ. ಉಗ್ರಪ್ಪ, ಯಾರ ಕಣ್ಗೂ ಕಾಣದೇ ಇರೋ ಹಾಗೆ ತಿಂಗಳಗಟ್ಟಲೆ ವನವಾಸ ಮಾಡಿರೋ ನೋವು ನನಗೆ ಗೊತ್ತು. ನಿಂಗೆ ಹೆಂಗೆ ಗೊತ್ತಾ ದನಿಗಳ ಮಗ ಅಲ್ಲ ಅಂದೆ? ನೀನು ದನಿಗಳ ಮಗನ ಕಂಡಿದ್ಯಾ? ನೀ ಸುಮ್ಮನೆ ಮಂಡ ಹೇಳಿ ಮಾಡ್ಕೊಂತೇಕ. ಅವ ಮಗ ಅಲ್ಲ, ನಿಂಗೆ ಹೆಂಗೆ ಗೊತ್ತಿತ್ತು? ಹೇಗೆ ಅಂದ್ರೆ ಅವ್ರ ಮಗ ಭುವನ್